ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಆಯಿತಾ? ನಾನು ಒಂದು 2-3 ಲಾಗ್ ಹಿಂದ್ಗಡೆ ಹೇಳಿದ್ದೆ, ನಮ್ಮೂರಲ್ಲಿರೋ ನಮ್ಮ ಸ್ವಂತ ಮನೆ ಹೋಮ್ ಟೂರ್ನ ಮಾಡಿ ತೋರಿಸ್ತೀನಿ ಅಂಥೇಳಿ. ನೀವೆಲ್ಲರೂ ತಮ್ಲೈನ್ನಾಗ ನೋಡಿದಾಗೇ ಹೌದು, ನಮ್ಮೂರಲ್ಲಿರುವ ಮನೆದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನಾನು ಬಿಫೋರ್ ಆಲ್ರೆಡಿ 1 ಟೈಮ್ ಮಾಡಿದ್ದೀನಿ. ಏನಪ್ಪ ಅಂದರೆ ಅದು ಮುಂಚೆ ಇರೋ ಮನೆ, ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ನಮಗೆ ಯಾವ ಥರ ಬೇಕೋ ಆ ಥರ. ಇದು ಅಂಗಡಿ ಮನೆ ಆಗಿರೋದ್ರಿಂದ, ಅಂದರೆ ಮನೆಯಲ್ಲಿ ಶಾಪ್ ಕೂಡ ಇದೆ. ಅದನ್ನು ನಾವು ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಅಂದರೆ ಚೇಂಜಸ್ ಮಾಡ್ಕೊಂಡಿದ್ದೀವಿ ನಮಗೆ ಬೇಕಾಗಿರೋ ಥರ ಅಂಥೇಳಿ ಈ ಲಾಗಲ್ಲಿ ತೋರಿಸ್ತೀನಿ, ಆಯಿತಾ? ಮೊದಲಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ, ಅದನ್ನು ನೋಡಿದರೆ ಇದ್ರದ್ದು ಇನ್ಫಾರ್ಮೇಷನ್ ಯಾವ ಥರ ಚೇಂಜಸ್ ಆಗಿದೆ ಅಂಥೇಳಿ ನಿಮಗೆ ಐಡಿಯಾ ಬರುತ್ತೆ. ನೋಡಲಾರ್ದವರು ನನ್ನ ಈ ಲಾಗಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಆ ಲಾಗ್ನ ಪಾರ್ಟ್ 1 ಅಂದ್ಕೊಳ್ಳಿ, ಇದು ಪಾರ್ಟ್ 2 ಅಂದ್ಕೊಳ್ಳಿ, ನೋಡ್ಕೊಂಡು ಬನ್ನಿ. ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಹಳ್ಳಿ ಕಡೆ ಅಂದರೆ ನಮ್ಮೂರ ಕಡೆ ಎಲ್ಲ ಈ ಥರ ಅಂಗಡಿ ವಿತ್ ಮನೆ ಎರಡೂ ಒಂದೇ ಕಡೆನೇ ಇರೋದ್ರಿಂದ ಈ ಥರ ಮನೆ ಮಾಡಬೇಕಾಗುತ್ತೆ ನೋಡಿ. ಹಾಗಾಗಿ ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ನಾನು ಹೋಮ್ ಟೂರ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸನಿನ ವಿಡಿಯೋ ಮಾಡ್ಕೋಕ್ಕೋಸ್ಕರ ಅಂತಾನೆ ಹೊರಗಡೆ ಕುಂದ್ರಿಸಿದ್ದೀನಿ ನೋಡಿ. ಇದು ನಮ್ಮ ಮನೆ ಹೊರಗಡೆ, ಇಲ್ಲಿ ಅಂಗಡಿ ಬಾಜು, ಇದು ಮನೆಯ ಎಂಟ್ರೆನ್ಸ್. ತೋರಿಸ್ತೀನಿ ತಡಿ, ದೂರ ಹೋಗಿ. ಈ ಥರ ನಮ್ಮ ಮನೆಯ ಎಂಟ್ರೆನ್ಸ್ ಬರುತ್ತೆ ನೋಡಿ. ಇಲ್ಲೇ ಪಕ್ಕದಲ್ಲೇ ಶಾಪು. ಒಂದು ಈ ಥರ ಮನೆಗೆ ಸೊಳ್ಳೆ ಬರಬಾರ್ದಂತ ಈ ಥರ ಒಂದು ಜಾಲ್ರಿದು ಡೋರ್ ಹಾಕಿ, ನೆಕ್ಸ್ಟ್ ಎಂಟ್ರೆನ್ಸ್. ಈ ಕಡೆ ಪಕ್ಕದಲ್ಲೇ ಬಂದರೆ ಶಾಪು. ಓನರ್ ಕುಂತ್ಕೊಂಡಿದ್ದಾರೆ ನೋಡಿ ಶಾಪಲ್ಲಿ. ಹಾಯ್. ನೆಕ್ಸ್ಟ್ ಬಂದರೆ ಇಲ್ಲೆಲ್ಲ ಶಾಪಿಗೆ ಏನು ಬೇಕಾಗಿರುತ್ತೆ ಅದು ಎಲ್ಲ ಸಾಮಾನುಗಳನ್ನ ಇಲ್ಲಿ ಇಡಿಸ್ಕೊಂಡಿದ್ದಾರೆ. ಇಲ್ಲಿ ಬಂದರೆ ಟಾಯ್ಲೆಟ್, ವೆಸ್ಟಿನ್ ಆ್ಯಂಡ್ ಇಂಡಿಯನ್. ಇಲ್ಲಿಂದ ನಮ್ಮ ಮನೆ ಸ್ಟಾರ್ಟ್ ಆಗುತ್ತೆ ನೋಡಿ. ಮುಂಚೆ ಲಾಗಲ್ಲಿ ಇದು ಇರಲಿಲ್ಲ, ಇದೇನು ಎಕ್ಸ್ಟ್ರಾ ರೂಮ್ ಅಂತ ಹೇಳ್ತೀವಲ್ಲ ಅದಿರಲಿಲ್ಲ. ನೋಡ್ಕೊಂಡು ಬನ್ನಿ, ನಾವು ಎಕ್ಸ್ಚೇಂಜ್ ಮಾಡಿದ್ರಲ್ಲಿ ಇದು ಒಂದು ರೂಮ್ ಮಾಡಿ, ಈ ರೂಮನ್ನು ನಾವು ಈ ಥರ ಅಂಗಡಿ ಮಾಲ್ ಇಡೋಕ್ಕಂತಾನೆ ಮಾಡ್ಕೊಂಡಿರೋದು ನೋಡಿ. ನಾನು ಫಸ್ಟ್ ಲಾಗಲ್ಲಿ ತೋರಿಸಿದ ಥರ ಈ ರೂಮ್ ಇರಲಿಲ್ಲ. ನಮ್ಮ ಅಂಗಡಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಈ ಥರ ಒಂದು ರೂಮ್ನ ಮಾಡ್ಕೊಂಡಿದ್ದೀವಿ ಮನೆಯಲ್ಲೇ. ನೆಕ್ಸ್ಟ್ ನಮ್ಮ ಆದಿ ನೋಡಿ, ಇಲ್ಲಿಂದ ಮನೆಗೆ ಹೋಗೋ ಎಂಟ್ರೆನ್ಸು, ಪಕ್ಕದಲ್ಲಿ ರೂಮು. ಈ ಥರ ಹೋದರೆ ಇಲ್ಲಿ ಸೋಫಾ ಹಾಕಿದ್ದೀವಿ ಈ ಥರ ಎಲ್ ಶೇಪಲ್ಲಿ. ಅಲ್ಲಿ ಚೆನ್ನಾಗಿರಲಿ ಅಂತ ಒಂದು ಕುಂಡ್ಲನ ತರಿಸಿ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಥರ ಬಂದರೆ ಈ ಥರ ಕಾಣಿಸುತ್ತೆ ನೋಡಿ. ಇನ್ನು ಈ ಕಡೆ ಈ ಹಾಲ್, ಇದು ಟಿವಿ ಯೂನಿಟ್ ಆಗಿರುತ್ತೆ. ಟ್ರಿಸೇರಿ ಮನೆ ಒಳಗಡೆ ಯಾವ ರೂಮಲ್ಲೂ ಇಡ್ಸಲ್ಲ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೇನಪ್ಪ ಅಂದರೆ ಈ ನೋಡೋಕೆ ಹಾಲ್ ಈ ಥರ ಕಾಣಿಸುತ್ತೆ. ಇದು ವಾಲ್ಪೇಪರ್ ಹಚ್ಚಿರೋದು, ವುಡ್ ವರ್ಕಿಂದ ಮಾಡಿರ್ತಕ್ಕಂಥ ರೂಮ್ ಇದು. ಈ ಕಡೆಲಿಂದ ನೋಡಿದರೆ ಈ ರೂಮ್ ಈ ಥರ ಕಾಣಿಸುತ್ತೆ ನೋಡಿ. ಯಾವ ಥರ ಟಿವಿ ಆ್ಯಂಡ್ ಈ ಥರ ಒಂದು ಟೇಬಲ್ ತೊಗೊಂಡು
ಥರ ಊನಲ್ ಮ್ಯಾಟ್ನ ಇದು ಮ್ಯಾಟ್ನ ಹಾಕಿದ್ದೀವಿ ಹಾಲಲ್ಲಿ. ಇಲ್ಲಿ ವಾಚ್, ಇದು ಟ್ರಿಸೇರಿ ಇಂದ ಬಂದರೆ ಈ ಥರ ಕಾಣಿಸುತ್ತೆ ನೋಡಿ. ಒಂದು ಚೆನ್ನಾಗಿ ಹಾಲ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಂದರೆ ಎಂಟ್ರೆನ್ಸ್. ಇಲ್ಲಿ ನೋಡ್ತಿರೋ ಹಾಗೆ ಆ ಕಡೆ ಅಡುಗೆ ಮನೆ, ಇದು ಬೆಡ್ರೂಮು, ಇದು ದೇವ್ರ ಮನೆ ನೋಡಿ. ಇದೊಂದು ಸ್ವಲ್ಪ ಚಿಕ್ಕ ಪ್ಯಾಸೇಜ್ ಥರ ಬಂದಿದೆ ಇಲ್ಲಿ ನೋಡಿ. ಅಡುಗೆ ದೇವ್ರ ಮನೆ ಡೆಕೋರೇಷನ್, ಎಂಟ್ರೆನ್ಸ್ ಈ ಥರ ಇಟ್ಕೊಂಡಿದ್ದೀವಿ. ನನಗೆ ನಿಮ್ಗೆ ಗೊತ್ತಿರೋ ಹಾಗೆ ಡೆಕೋರೇಷನ್ ಮಾಡೋದಂದರೆ ತುಂಬಾ ಇಷ್ಟ. ಇದು ಮೊದಲಿನ ಕಾಲದ ದೇವ್ರ ಮನೆ ಆಗಿರೋದ್ರಿಂದ ಜಗ್ಲಿ ಆ್ಯಂಡ್ ದೇವ್ರ ಮನೆ ತುಂಬ ದೊಡ್ಡದಾಗಿ ಬರುತ್ತೆ, ಬಟ್ ತುಂಬ ಲಕ್ಷಣವಾಗಿದೆ, ನೋಡ್ತಿರ್ಬೋದು. ನಮ್ಮ ದೇವ್ರ ಮನೆ, ಎಲ್ಲರೂ ನಮಸ್ತೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ತಕ್ಷಣವೇ ಈ ಕಡೆ ಹೋದರೆ ಸಿಂಕ್ ಏರಿಯಾ ಬರುತ್ತೆ. ಇಲ್ಲಿ ಬಾತ್ರೂಮ್ ಸೈಡಲ್ಲಿ, ಬಾತ್ರೂಮ್ ಏನು ತೋರಿಸೋ ನೆಸಸರಿ ಇಲ್ಲ. ಇನ್ನಿದು ಡೈಲಿ ಯೂಸ್ ಮಾಡಿರೋ ಬಟ್ಟೆನ ಅಲ್ಲಿ ನಾವು ಇಡ್ತೀವಿ ಯಾವಾಗಲೂ. ಇದು ಒಂದು ಸಿಂಕ್, ಇಲ್ಲಿ ಮಿರರ್ ಹಾಕಿದ್ದೀವಿ. ಇದು ಒಂದು ಈ ಕಡೆ ಸಿಂಕ್ ಏರಿಯಾ. ಈ ಕಡೆ ಬಂದರೆ ಅಡುಗೆ ಮನೆ ಬರುತ್ತೆ ನೋಡಿ. ಅಡುಗೆ ಮನೆ ಸ್ಟಾರ್ಟಿಂಗ್ಗೆ ಸಿಂಕ್ ಆ್ಯಂಡ್ ಇದು ಗ್ಯಾಸಿನ ಕಟ್ಟೆ, ಬಟ್ ತುಂಬಾ ಚಿಕ್ಕದಾಗಿದೆ. ಮೊದಲು ಕಟ್ಸಿರೋ ಮನೆ ಅಲ್ವಾ, ಹಾಗಾಗಿ ಇಲ್ಲೆಲ್ಲ ಮೇಲ್ಗಡೆ ಏನು ನಮಗೆ ಅಡುಗೆಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀವಿ. ಇನ್ನು ಕಟ್ಟೆ ಕೆಳಗಡೆ ಕೂಡ ಅಡುಗೆಗೆ ಏನು ಸಾಮಾನು ಬೇಕಾಗ್ತಾವಲ್ಲ ಅವು ಇಟ್ಕೊಂಡಿದ್ದೀವಿ. ಸೌದೆ ಒಲೆ ಇರ್ತಕ್ಕಂಥ ಮನೆ ಇದು. ನೆಕ್ಸ್ಟ್ ಇಲ್ಲಿ ನೋಡಿ, ಇಷ್ಟೆಲ್ಲ ಸಾಮಾನುಗಳು, ಪಾತ್ರೆಗಳು. ಇಲ್ಲಿ ಕೂಡ ಈ ಥರ ಏನು ಹೊಲಸಾಗಬಾರ್ದು ಅಂದ್ಬಿಟ್ಟು ಈ ಥರ ಅದು ವಾಲ್ಪೇಪರ್ ಸಿಗುತ್ತಲ್ವಾ, ಅದನ್ನು ಈ ವಾಲ್ಸ್ ಗಲೀಜಾಗಬಾರ್ದು ಅಂತೇಳಿ ಈ ಥರ ಇಟ್ಕೊಂಡಿದ್ದೀವಿ, ಹಚ್ಚಿದ್ದೀವಿ ಈ ಥರ ನೋಡಿ. ಗಲೀಜಾಗಬಾರ್ದು, ಒಂದು ಸ್ವಲ್ಪ ಒದ್ದೆ ಬಟ್ಟೆಲಿಂದ ಒರೆಸಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಇಲ್ಲಿ ಎಕ್ಸ್ಟ್ರಾ ಸ್ಟ್ಯಾಂಡ್ ತರಿಸಿ ಇಲ್ಲೇನೇನು ಬೇಕೆಲ್ಲನೂ ಇಟ್ಕೊಂಡು ಆರ್ಗನೈಸರ್ ಮಾಡ್ಕೊಂಡಿದ್ದೀವಿ. ಹಳೆ ಮನೆಯೇ ಹೊಸದಾಗಿ. ನೆಕ್ಸ್ಟ್ ಇಲ್ಲಿ ಕಪ್ಸ್ ನೋಡ್ತಿರ್ಬೋದು, ಇಲ್ಲೆಲ್ಲ ವಾಲ್ಪೇಪರ್ ಹಾಕಿದ್ದೀನಿ, ಗೋಡೆ ಚೆನ್ನಾಗಿ ಕಾಣಿಸ್ಬೇಕಂದ್ಬಿಟ್ಟು. ಇನ್ನಿಲ್ಲಿ ಬಂದರೆ ಇಲ್ಲೆಲ್ಲ ತರಕಾರಿಗಳು, ಇದು ಹಣ್ಣಿನ ಬುಟ್ಟಿ. ಕೆಳಗಡೆ ಬಂದರೆ ನಾರ್ಮಲ್ ಆಗಿ ಕುಕ್ಕರು ಆ್ಯಂಡ್ ಎಕ್ಸ್ಟ್ರಾ ಪಾತ್ರೆಗಳು. ಇನ್ನು ಈ ಕಡೆ ಬಂದರೆ ಶೆಲ್ಫು. ಇಲ್ಲೇ ಪಕ್ಕದಲ್ಲೇ ನೀರು ಕುಡಿಯೋಕ್ಕೆ ನಮ್ಮ ಸನ್ನಿ ಕೆಳಗಡೆ ನಿಲ್ಕಲಿ ಅಂತ ಗ್ಲಾಸ್ ಇಟ್ಟಿದ್ದೀವಿ ಮೇಲ್ಗಡೆ. ಆ್ಯಂಡ್ ಈ ಥರ ತಂಬಿಗೆಯಲ್ಲಿ ಕುಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೇದು ನೋಡಿ, ಹಾಗಾಗಿ ನಮ್ಮ ಮನೇಲಿ ಇದೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬಂದರೆ ಈ ಥರ, ಇದು ಇಷ್ಟು ಅಡುಗೆ ಮನೆ. ಅಡುಗೆ ಮನೆಯಿಂದ ಇವಾಗ ನಾವು ಹೊರಗಡೆ ಬಂದರೆ ಮತ್ತೆ ವ್ಯೂ ಈ ಥರ ಕಾಣಿಸುತ್ತೆ ನೋಡಿ. ಈ ಕಡೆ ಹೋದರೆ, ಇನ್ನು ಈ ಕಡೆ ಹೋದರೆ ಬೆಡ್ರೂಮ್. ಈ ಮನೆಗೆ ಡಬಲ್ ಬೆಡ್ರೂಮ್ ಬರ್ತವೆ, ಬಟ್ ಒಂದು ಬೆಡ್ರೂಮಲ್ಲಿ ನಾವು ಅಂಗಡಿ ಐಟಮ್ಸ್ ಇಟ್ಕೊಂಡಿರೋದ್ರಿಂದ ನಮಗೆ ಇದೊಂದೇ ಬೆಡ್ರೂಮ್ ಅವೈಲೇಬಲ್ ಇರೋದು. ಇಲ್ಲಿ ಚಿಕ್ಕದೊಂದು ಪುಟ್ಟದು ಒಂದು ಮಂಚ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಈ ಥರನೇ ಸ್ವಲ್ಪ ಮುಂಚೆ ಇರಲಿಲ್ಲ ನೋಡಿ, ನಾವು ಹಳೆ ಲಾಗಲ್ಲಿ ಮಾಡಬೇಕಾದ್ರೆ ಈ ಕಬೋರ್ಡ್ಗೆ ಈ ಥರ ವಾರ್ಡ್ರೂಬ್ ಸಿಸ್ಟಮ್ ಇರಲಿಲ್ಲ.
ಇನ್ನು ಇವಾಗ ಮಾಡಿಸಿದ್ದೀವಿ, ನೋಡ್ತಿರ್ಬೋದು. ಈ ಮಾಡೋಕ್ಕೆ ಯಾವ ಥರ ಸೆಟ್ ಆಗುತ್ತೆ ಆ ಥರ ನಾವು ಕಬೋರ್ಡ್ ಸಿಸ್ಟಮ್ ತೊಗೊಂಡು ಮಾಡಿದ್ದೀವಿ. ಇನ್ನಿದು ನಮ್ಮ ಅತ್ತೆಯ ಮಿನಿ ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ನಾನು ನೋಡಿ ಯಾವ ಥರ ನೀಟಾಗಿ ಇಟ್ಕೊಂಡಿದ್ದಾರೆ. ಇದು ಹಳೆ ಕಾಲದಲ್ಲಿ ಮಾಡ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಅದಕ್ಕೆ ನಾವು ಈ ಥರ ಚೆನ್ನಾಗಿ ಕಾಣಿಸ್ಲಿ, ಗಲೀಜು ಅನಿಸ್ಬಾರ್ದು ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ. ಆ ಕಡೆನೂ ಬರುತ್ತೆ. ಯುನೀಕ್ ಆಗಿರಲಿ ಅಂದ್ಬಿಟ್ಟು ಇದು ಇಷ್ಟೇ ಬಂದಿರೋದು. ಇನ್ನು ಮೇಲ್ಗಡೆ ವಿಂಡೋ ಇರೋದ್ರಿಂದ ನೋಡಿ ಎಷ್ಟು ಗ್ಯಾಪಲ್ಲಿ ವಿಂಡೋ ಬಿಟ್ಟಿದ್ದಾರೆ. ನಮ್ಮ ಅತ್ತೆ ಡ್ರೆಸ್ಸಿಂಗ್ ಟೇಬಲ್ ಏನೇನು ಇಟ್ಕೊಂಡಿದ್ದಾರೆ ನೋಡೋಣ. ಅವರು ಅಷ್ಟೊಂದೇನು ಇಟ್ಕೊಂಡಿರಲ್ಲ, ನೋಡ್ತಿರ್ಬೋದು. ಚಿಕ್ಕ ಪುಟ್ಟ ಲಿಪ್ಸ್ಟಿಕ್, ವ್ಯಾಸ್ಲಿನ್ ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ, ಸನ್ನಿ ವಾಚ್ ಕೂಡ ಇದೆ ಇಲ್ಲಿ. ನಮ್ಮ ಇದು ನಂದೇ ಲಿಪ್ ಬಾಂಬ್. ಅವ್ರೇನು ಲಿಪ್ ಬಾಂಬ್ ಯೂಸ್ ಮಾಡಲ್ಲ, ವ್ಯಾಸ್ಲಿನ್ ಹಚ್ಕೊತಾರೆ. ಈ ಥರ ಒಂದು ಲಿಪ್ ಬಾಂಬ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಕೂಡ ಅದೇ ನಾರ್ಮಲ್ ಬ್ಯಾಂಗಲ್ಸ್ ಈ ಥರ ಅವರು ಇಟ್ಟು ಕೊಟ್ಟಿದ್ದೀನಿ ನಾನೇ. ಅವರು ಕೂಡ ತುಂಬಾ ನೀಟ್ ಇಟ್ಕೊತಾರೆ ಮನೇನ. ನೋಡಿ ಇಲ್ಲಿ ಕ್ಲಿಪ್ಸ್ ಹಾಕಿಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಕೂಡ ಕ್ಲಿಪ್ಸ್ ಇಟ್ಟಿದ್ದಾರೆ. ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಫೌಂಡ್ಸ್, ಮಾಯ್ಶ್ಚರೈಸೇಷನ್ ಪೌಡರ್ ಈ ಥರ ಇಟ್ಕೊಂಡಿದ್ದಾರೆ ನೋಡಿ. ಅವರು ಕೂಡ ಮನೇನ ತುಂಬ ನೀಟ್ ಇಟ್ಕೊತಾರೆ ನೋಡಿ. ಇದೆಲ್ಲ ಮಡ್ಚಿದ್ದವ್ರೆ. ಎಷ್ಟು ಚೆನ್ನಾಗಿ ಮಡಿಸ್ತಾರೆ ಅಂದರೆ ಈ ಥರ ಎಲ್ಲ ನೋಡ್ತಿರ್ಬೋದು ನೀವು. ಈ ಥರ ನಾವು ಮಾಡೋಕ್ಕೆ ಒಂಥರ ಹೊಸ ಲುಕ್ ಕೊಟ್ಟಿದ್ದೀವಿ. ನನಗೆ ಈ ಥರ ಮಾಡಿಸ್ಬೇಕಂತ ತುಂಬಾ ಆಸೆ ಇತ್ತು. ಅಂದರೆ ಏನೂ ಅಸಹ್ಯ ಕಾಣಿಸಲ್ಲ, ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಫುಲ್ಲ ಒಂಥರ ವಾರ್ಡ್ರೂಬ್ ಮುಂಚೆನೇ ಇರತಕ್ಕಂಥ ಮಾಡಗಳಿಗೆ ಈ ಥರ ಮಾಡಿಸಿದ್ದೀವಿ. ವಿಡಿಯೋ ಕ್ಲಾರಿಟಿ ಬರ್ತಾ ಇದೆ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಬೆಳಕಿರೋದ್ರಿಂದ ಸ್ವಲ್ಪ ಕಡಿಮೆ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಹೇಳ್ತಾ, ನೆಕ್ಸ್ಟ್ ಬೆಡ್ರೂಮಿಂದ ಇಲ್ಲಿ ಬೆಡ್ ಕೊಟ್ಟಿದ್ದಾರೆ. ಇನ್ನು ಮೇಲ್ಗಡೆ ಎಲ್ಲ ನಾರ್ಮಲ್ ಇದೇ ಥರ. ಇಷ್ಟ ಆಗಿತ್ತು ನಮ್ಮ ಮನೆಯ ಹೋಮ್ ಟೂರ್. ಇಲ್ಲಿ ನೋಡಿ ಸನ್ನಿ ಫ್ರೆಂಡ್ಸ್ ಆಟ ಆಡಕ್ಕೆ ಬಂದಿದ್ದಾರೆ. ಇನ್ನು ಲಾಸ್ಟ್ ಲಾಗಲ್ಲಿ ಮೇಲ್ಗಡೆ ರೂಮಿಂದು ವಿಡಿಯೋಸ್ ಮಾಡಿದ್ದೆ, ಬಟ್ ಈ ಸಲ ಮಾಡ್ತಾ ಇಲ್ಲ. ಮೇಲ್ಗಡೆ ಏನೂ ಎಕ್ಸ್ಚೇಂಜ್ ಇಲ್ಲ. ಮೇಲ್ಗಡೆ ಕೂಡ ಲಾಸ್ಟ್ ಟೈಮ್ ಮೇಲ್ಗಡೆ ರೂಮಿಂದು ವಿಡಿಯೋ ಮಾಡಿದ್ದೆ, ಬಟ್ ಮೇಲ್ಗಡೆ ನಾವೇನು ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ಅಂತ ಈ ಸಲ ಮೇಲ್ಗಡೆ ರೂಮಿಂದ ಏನು ವಿಡಿಯೋ ಮಾಡ್ತಾ ಇಲ್ಲ. ಇದಾಗಿತ್ತು ನಮ್ಮ ಸ್ವಂತ ಮನೆಯ ವಿಡಿಯೋ ಆ್ಯಂಡ್ ಹೋಮ್ ಟೂರ್ ಏನಾದರೂ ಅನ್ಬೋದು. ಬನ್ನಿ ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡೋದಾದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಾಯ್. ನೋಡ್ರಿ ಸನ್ನಿ ಏನು ಮಾಡಕತ್ತಿ? ಸನ್ನಿ ಅವರೆಲ್ಲ ಯಾರು? ಸನ್ನಿ ಅಣ್ಣ, ನೀನು ಅವ್ರಿಗೆ ಟೀಚ್ ಮಾಡಕತ್ತೆ, ಅವರೇ ನಿನಗೆ ಟೀಚ್ ಮಾಡಕತ್ತಾರ? ಹಾಂ, ಏನು ಮಾಡಕತ್ತಿ? ಸನ್ನಿ ಸಣ್ಣ ಹೋಮ್ವರ್ಕ್ ಮಾಡ್ತಿದೀಯಾ?